ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾದಂಥ ಪರಿಸ್ಥಿತಿ ಆದರೆ ಇಟಲಿ ಪ್ರಧಾನಿ ಮೆಲೋನಿಗೆ ಮೋದಿ ಮೆಲೋಡಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಅದಕ್ಕೆ ವ್ಯಂಗ್ಯವಾಡಿದ್ದಾರೆ. ಒಂದು ವಿಡಿಯೋ ತುಂಬಾ ಹರಿದಾಡ್ತಾ ಇದೆ. ನಮಗೆ ಆರ್ಥಿಕತೆಯ ಬಿರುಗಾಳಿ ಬೀಸಿದೆ, ಇಟಲಿಯಲ್ಲಿ ಪ್ರಧಾನಿ ಮಿಠಾಯಿ ಹಂಚುತ್ತಾ ಇದ್ದಾರೆ ಅಂತ ಮಾತನಾಡಿದ್ದಾರೆ. ಪ್ರಧಾನಿ ನಗುತ್ತಾ ರೀಲ್ಸ್ ಮಾಡ್ತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ಅದಕ್ಕೆ ಬಿಜೆಪಿಯವರು ಚಪ್ಪಾಳೆ ತಟ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ವ್ಯಂಗ್ಯವಾಡಿದ್ದಾರೆ. ಇಟಲಿ ಪ್ರಧಾನಿ ಮೆಲೋನಿ ಅವರಿಗೆ ಮೋದಿ ಅವರು ಮೆಲೋಡಿ ಕಾಫಿಯನ್ನ, ಚಾಕ್ಲೇಟ್ ಅನ್ನ ಗಿಫ್ಟ್ ಕೊಟ್ಟಿದ್ದಕ್ಕೆ ಕಾರಣ ಅವರು ಸರ್ನೆ ಮೆಲೋಡಿ ಬರುತ್ತೆ ಅಲ್ವಾ, ಹಾಗಾಗಿ ಮೆಲೋಡಿ ಟಾಫಿಯನ್ನ ಕೊಟ್ಟಿದ್ದಕ್ಕೆ ಇದು ರೀಲ್ಸ್. ಇದಕ್ಕೆ ರಾಹುಲ್ ಗಾಂಧಿ ಅವರು ವ್ಯಂಗ್ಯವಾಡಿರೋದು. Prime Minister Modi brought us a gift, a very, very good toffee. Prime Minister Modi brought us a gift, a very, very good toffee. Prime Minister Modi brought us a gift, a very, very good toffee. ಅವ್ರು ಕೇಳಿದ್ದು ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ನನಗೊಂದು ಗಿಫ್ಟ್ ತಂದಿದ್ದಾರೆ ಟಾಫಿ ಅಂತ ಹೇಳಿ. ಆವಾಗ ಅದ್ರ ಮೆಲೋಡಿ ಟಾಫಿಯನ್ನು ಕೊಡ್ತಾರೆ. ತುಂಬ ಜನ ತಿಂದಿರ್ತೀರ. ಸರ್ ನೇಮ್ ಮೆಲೋಡಿ ಅಂತ ಇರೋದ್ರಿಂದ ಅದನ್ನು ಹೋಗಿ ತೊಗೊಂಡೋಗಿದ್ದಾರೆ. ಆ ರೀಲ್ಸನ್ನು ಮಾಡಿದ್ದಕ್ಕೆ ಈಗ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಇರುತ್ತೆ ರಾಜಕೀಯವಾಗಿರುವಂಥ ಟೀಕೆಗಳನ್ನು. ಈ ಕಡೆಗೆ ರಾಹುಲ್ ಗಾಂಧಿಯವರು ಎಲ್ಲಾದರೂ ಮಾಡಿದಾಗ ಬಿ ಜೆ ಪಿಯವರು ಆ ಕಡೆಗೆ ವ್ಯಂಗ್ಯ ಮಾಡ್ತಾರೆ, ಈ ಕಡೆಗೆ ಬಿ ಜೆ ಪಿಯವರು ಹೋದಾಗ ಈಗ ರಾಹುಲ್ ಗಾಂಧಿಯವರು ವ್ಯಂಗ್ಯವಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ, ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಇವೆಲ್ಲ ಬೇಕಾ ನಿಮಗೆ ಅಂತ ವ್ಯಂಗ್ಯವಾಡಿ ರಾಹುಲ್ ಗಾಂಧಿಯವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು. ಸೊ ಏನು ಅಳಕು ಅಂತ ಕೂತ್ಕೋಬೇಕಾ, ಏನು ಮಾಡಬೇಕು ಈ ಪರಿಸ್ಥಿತಿಯನ್ನು? ಒಂದು, ಅವರು ಫಾರಿನ್ಗೆ ಹೋದರೂ ಸಮಸ್ಯೆ, ಬೇರೆ ಬೇರೆ ದೇಶಗಳಿಗೆ ಹೋಗಿ ಭೇಟಿ ಆದರೂ ಸಮಸ್ಯೆ, ದೇಶದಲ್ಲಿದ್ದರೂ ಸಮಸ್ಯೆ, ಏನಾದರೂ ದೇಶದ ಜನರಿಗೆ ಕರೆ ಕೊಟ್ಟರೂ ಸಮಸ್ಯೆ. ಏನು ಕೊಡಬಾರ್ದೇನು ಗಿಫ್ಟ್ ಕೊಟ್ಟಿದ್ದಾರೆ, ಒಂದು ಮೆಲೋಡಿ ಅನ್ನುವಂಥ ಚಾಕ್ಲೇಟ್ ಟಾಫಿ ಕೊಟ್ಟಿದ್ದಾರೆ, ಅದು ವ್ಯಂಗ್ಯ. ತಗೊಳ್ಳಿ ಅತ್ಲಾಗೆ. ಈ ಕಡೆಗೆ ರಾಹುಲ್ ಗಾಂಧಿಯವರು ಅಷ್ಟೇ, ಕೇರಳಕ್ಕೆ ಹೋದ್ರೂ ತಮಾಷೆ, ಆ ಕಡೆಗೆ ವೆಸ್ಟ್ ಬೆಂಗಾಲಿಗೆ ಹೋದ್ರೂ ತಮಾಷೆ, ಎಲ್ಲ ಕಡೆನೂ ತಮಾಷೆ ಮಾಡಿ ಇಡ್ತಾರೆ ಬಿ ಜೆ ಪಿಯವರು.